ಸೆಕೆಂಡ್ ಹೆಡಿಂಗ್ ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ ನಾವು ಚೆಕ್ ಮಾಡಬೇಕು. ಜಿ ಆಫ್ ಎಕ್ಸ್ ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಹೌದಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆ, ಈಗ ನೀವು ಅದಕ್ಕಿಂತ ಮುಂಚೆ ಫ್ಯಾಕ್ಟರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರಿ. ಓಕೆ, ಸೊ ಈಗ ಫ್ಯಾಕ್ಟರ್ ಅಂದ್ರೆ ಏನು, ರಿಮೈಂಡರ್ ಬಂದು 0 ಬರಬೇಕು. ಓಕೆನಾ? ಸೊ ಫ್ಯಾಕ್ಟರು ಯಾವಾಗ ಅಂತೀವಿ, ರಿಮೈಂಡರ್ 0 ಬಂದ್ರೆ ಫ್ಯಾಕ್ಟರ್ ಅಂತೀವಿ. ಸೊ ನಾಟ್ ಎ ಫ್ಯಾಕ್ಟರ್ ಯಾವಾಗ ಕರಿತೀವಿ ಅಂತಂದ್ರೆ, ರಿಮೈಂಡರ್ ಬಂದು ನಾಟ್ ಈಕ್ವಲ್ ಟು 0 ಇದ್ರೆ ನಾಟ್ ಎ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆನಾ? ಸೊ ಇದ್ರಲ್ಲಿ ಅರ್ಥ ಆಗಿದೆ ನಮಗೆ. ನಾವು ಇವಾಗ ರಿಮೈಂಡರ್ ಕಂಡಿಡ್ಬೇಕು. ಆ ರಿಮೈಂಡರ್ ಯಾವ ತರ ಕಂಡಿಡ್ಬೇಕು ನೋಡಿ. ಅವ್ನು ಕೊಟ್ಟಿರೋದೇನು, ಪಿ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಓಕೆ, ನೀವೇನ್ ಮಾಡ್ಬೇಕು, ನಾವು ಈಗೇನೋ ಜಿ ಆಫ್ ಎಕ್ಸ್ ಫ್ಯಾಕ್ಟರ್ ಹೌದು ಆಯ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಹೌದಾ? ಈ ಜಿ ಆಫ್ ಎಕ್ಸ್ ನ 0 ಅಂತ ತಗೋಣ. ಜಿ ಆಫ್ ಎಕ್ಸ್ ಈಕ್ವಲ್ ಟು 0. ಈಗ ಜಿ ಆಫ್ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ಮೈನಸ್ 3 ಈಕ್ವಲ್ ಟು 0. ಈ -3 ಆ ಕಡೆ ಹೋದ್ರೆ ಏನಾಗುತ್ತೆ, +3 ಆಗುತ್ತೆ. ನೀವು ಇವಾಗ ಎಕ್ಸ್ ಇದ್ದಲ್ಲೆಲ್ಲ 3 ಹಾಕಿದ್ರೆ, ಇಲ್ಲಿ ಪಿ ಆಫ್ ಎಕ್ಸ್ ಅಲ್ಲಿ ಎಕ್ಸ್ ಇದ್ದಲ್ಲೆಲ್ಲ 3 ಹಾಕಿದ್ರೆ ಅವಾಗ ನಿಮಗೆ ರಿಮೈಂಡರ್ ಸಿಗುತ್ತೆ. ಓಕೆನಾ? ಸೊ ಏನ್ ಮಾಡೋಣ ಇವಾಗ, ಪುಟ್ ಎಕ್ಸ್ ಈಕ್ವಲ್ ಟು 3 ಇನ್ ಪಿ ಆಫ್ ಎಕ್ಸ್. ಎಕ್ಸ್ ಇದ್ದಲ್ಲೆಲ್ಲ 3 ಹಾಕ್ರಿ. 3 ಕ್ಯೂಬ್ ಮೈನಸ್ 4 ಇಂಟು 3 ಸ್ಕ್ವಯರ್ ಪ್ಲಸ್ 3 ಪ್ಲಸ್ 6. ಈಗ 3 ಕ್ಯೂಬ್ ಏನಾಗುತ್ತೆ, 3 ಕ್ಯೂಬ್ ಅಂದ್ರೆ 3 ಸಾರಿ ಮಲ್ಟಿಪ್ಲೈ ಮಾಡಬೇಕು. 3 3 ಜ 9, 9 3 ಜ ಎಷ್ಟಾಯ್ತು 27, ಮೈನಸ್ 4 ಇಂಟು 3 ಸ್ಕ್ವೇರ್ 9 ಅಂತ ಗೊತ್ತು, ಪ್ಲಸ್ ಇವರಿಬ್ಬರು ಆ್ಯಡ್ ಮಾಡೋದು 3 + 6 9 ಆಯ್ತು. ಈಗ 27 ಮೈನಸ್ 4 9 ಎಷ್ಟು 36 ಪ್ಲಸ್ 9. ಈಗ ನೀವು ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 36 ಅಲ್ಲಿ 27 ಹೋದ್ರೆ ಎಷ್ಟಾಗುತ್ತೆ, ಸೊ ನಿಮಗೆ 9 ಆಗುತ್ತೆ. -9 + 9. ಸೊ -9 + 9 ಏನಾಗುತ್ತೆ, ಸೊ 0 ಬಂದ್ಬಿಡುತ್ತೆ. ಪಿ ಆಫ್ 3 ಬಂದ್ಬಿಟ್ಟು 0 ಬಂತು. ಸೊ ಈಗ ಬಂದ್ರೆ ಆನ್ಸರ್ ಏನದು, ರಿಮೈಂಡರ್. ರಿಮೈಂಡರ್ 0 ಬಂದ್ಬಿಟ್ಟಿದೆ ಅಂದ್ರೆ ಅದನ್ನ ಏನಾಗಿ ಬರಿಬೋದು, ಫ್ಯಾಕ್ಟರ್ ಅಂತ ಬರಿಬೋದು. ಸೊ ಇಲ್ಲೇನು ಬರೀತೀವಿ ಸ್ಟೇಟ್ಮೆಂಟು, ಸಿನ್ಸ್ ಪಿ ಆಫ್ 3 is equal to 0, ಸೊ ಏನು ಬರಿಬೋದು, ಜಿ ಆಫ್ ಎಕ್ಸ್ ಈಸ್ ಅ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್ ಅಂತ ಬರಿತೀವಿ.